ನೀವೆಲ್ಲ ಹತ್ರ ಇದ್ರೆ ನಂಗೆ ಗುಜ್ಜೆ ಹುಯ್ಯಕ್ ಆಗಲ್ಲ. ಆಯ್ತು ಹೋಗ್ಬಾ. ಏಯ್ ಒಂದ್ ಸಿಗರೇಟ್ ಕೊಡ್ಲಾ? ಗಡ್ಡಿ ಹಚ್ಲಾ? ಅಬ್ಬಿ ಅಬ್ಬಿ ಒಂದು ಟೀ ತಗೊಂಬ. ಕನ್ನಡ ಬರೋದು ನಿನಗೆ? ಹೋಗ ಕೂಸ ಟೀ ತಗೊಂಬ. ಲಪಣ್ಣ ಬಾಯ್ಲಿ. ಎಷ್ಟಾಯ್ತು? चाय का 40 पैसे साहब. ತಗೋ 60 ಪೈಸೆ ನೀನು ಇಟ್ಕೋ. अच्छा साहब. ಕೊಟ್ಟ ದುಡಿಯೋ ಕಾಲದಲ್ಲಿ ಮನೇಲಿ ಕುಳಿತುಕೊಂಡು ಮಗನ ಕೈಯಲ್ಲಿ ದುಡಿಸ್ಕೊಂಡು ತಿನ್ನೋ ಹಾಗೆ ಮಾಡ್ದ. ಯಾಕಪ್ಪ ಹಾಗಂತೀಯ? ನೀನ್ ದುಡಿದು ಸಾಕದೆ ಹೋಗಿದ್ರೆ ಈ ನಿನ್ನ ಮಗ ಇಷ್ಟು ಎತ್ತರವಾಗಿ ಬೆಳೆಯೋಕಾಗ್ತಿತ್ತ? ಅಪ್ಪ ಒಂದ್ 4 ದಿವಸ ವಿಶ್ರಾಂತಿ ತಗೋ, ನೆಮ್ಮದಿಯಾಗಿರು, ಸಂತೋಷವಾಗಿರು. ಈ ಹಾರ್ಟ್ ಟ್ರಬಲ್ ಏನು ಮಾಡೋದಿಲ್ಲ ನಿನ್ನ. ತಗೊಂಬ, ಹೊಸ ಸೀರೆ ಉಟ್ಕೊಂಬ, ನಾನು ಹೋಗಿ ಸ್ನಾನ ಮಾಡ್ಕೊಂಡ್ ಬರ್ತೀನಿ. ಏನೇ ಇದು ಗೋಧಿ ಮೂಟೆ ತುಂಬಾ ಕಮ್ಮಿ ಇದೆಯಲ್ಲ, ಏನ್ ಕಾರಣ? ಏನ್ ಕಾರಣ ಅಂತ ನೀವು ನನ್ ಕೇಳಿದ್ರೆ ಲಾರಿಗೆ ಯಾರು ಮೂಟೆ ಭರ್ತಿ ಮಾಡಿದ್ರು ಅವ್ರನ್ನ ಕೇಳ್ಬೇಕು. ಲಾರಿ ಓಡಿಸ್ಕೊಂಡ್ ಬಂದಿದ್ದು ನೀನ್ ತಾನೆ, ನಿನ್ನಲ್ದೆ ಇನ್ಯಾರನ್ನ ಕೇಳ್ಬೇಕು ಅಂದೆ. ಅಂದ್ರೆ ನಿಮ್ ಮಾತನಾರ್ಥ ನಾನು ಕದ್ದಿದ್ದೀನಿ ಅಂತಲ? ಇಷ್ಟು ದಿವಸ ಕಮ್ಮಿ ಇಲ್ಲದೆ ಇದ್ದಿದ್ದು ಇವತ್ ಕಮ್ಮಿ ಬರೋಕೆ ಏನ್ ಕಾರಣ? ಆಹಾ, ಇಷ್ಟು ದಿವಸ ಕದಿದೆ ಇರೋ ನಾನು ಇವತ್ ನಾನು ಕದಿಬೇಕಾದ್ರೆ ಏನಪ್ಪಾ ಕಾರಣ? ನೋಡ್ದ್ಯಾ ಏನಾದ್ರು ಕೇಳಿದ್ರೆ ಹೀಗೆ ಹೊರಟಾಗಿ ಉತ್ತರ ಕೊಡ್ತೀಯ. ಹೊರಟಲ್ಲ ರೀ, ನೀವು ಕೇಳ್ತಾ ಇರೋ ಪ್ರಶ್ನೆ ಸರಿ ಇಲ್ಲ. ಅದು ಮರ್ಯಾದೆ, ಆ ತರ ಮಾತು ಕೇಳಬಾರ್ದು ನೀವು. ಸರಿಯಪ್ಪ, ನನ್ನ ಮೇಲಿನ ಅಧಿಕಾರಿಗಳು ನನ್ ಕೇಳಿದ್ರೆ ನಾನು ಏನು ಉತ್ತರ ಕೊಡ್ಬೇಕು? ಏನು ಮಾಡ್ಬೇಡಿ, ನನ್ನ ಲಾರಿ ಬಾಡಿಗೆ ಕೊಡ್ಬೇಕು ಇಲ್ವೋ ಅದ್ರಲ್ಲಿ ಹಿಡ್ಕೊಳಕ್ ಹೇಳ್ಬಿಡಿ. ಸರಿ ತಗೋ. ತಂದೆ ತಾಯಿಯೋ ನೀನ, ಬಂದು ಬಳಗವೋ ನೀನ. ಓ ಭಕ್ತ ದೇವ್ರ ಪಾದ ಸೇರ್ಬಿಟ್ಟಿದ್ದಾನೆ. ಕುಡಿಬೇಡ ಅಂದ್ರು ಕುಡಿಸ್ತಾ ಇರ್ತೀರ. ಎಲ್ಲರಿಗೂ ಎನ್ನ ಕೈ ಬಿಡಿದಿರೋ ಬಾಟ್ಲಿ ರಂಗ. ಯಾವ ಕುಡಿದು ಬಿಟ್ಟ ಮೇಲೆ ಕಣ್ಣೆ ಕಾಣಿಸಲ್ವೇನ್ರ? ಯಾರು ಕುಡಿಯಬೇಕು, ಕುಡಿದು ಜಯಿಸಬೇಕು. ವಾ ಪುಟ್ಟಪ್ಪ ಪುತ್ತೂರು ಫೈರ್ಮ್ಯಾನ್ ಪುಟ್ಟಪ್ಪ, ಕೈಗೊಂದು ಬಾಟ್ಲಿ ಇಕ್ಕಪ್ಪ. ನಿನ್ನ ಹೆಸರು ಹೇಳ್ಕೊಂಡು ಹೊಟ್ಟೆಲ್ ಮಾಡ್ಕೊಂಡು ಸ್ವರ್ಗ ಸೇರ್ತೀನಿ ನಮ್ಮಪ್ಪ. ಪುಟ್ಟಪ್ಪ ಒಂದು ಬಾಟ್ಲಿ ಕೊಡು. ಹಣ ಮಡಗಪ್ಪ, ಬಾಟ್ಲಿ ತಗೊಂಡೋಗಪ್ಪ. ಹಣ ಇಲ್ದಿದ್ರೆ ನಿನ್ನ ಹತ್ರ ಅವನು ಬರ್ತಿದ್ನು, ಸಲೀಸಾಗಿ ಹೋಗಿ ಕೇಳ್ತಿದ್ದೆ, ಹಾಕೊಳ್ತಿದ್ದೆ. ಕೊಡಮ್ಮ ಅವನ್ ಬಾಟ್ಲು. ಲೇ ನನ್ ಮಗನೇ ಬೋರ್ಡೋದು ಸರಿಯಾಗಿ ಇದೆಯಲ್ಲ, ಇವತ್ತು ಸಾಲ ನಾಳೆ ನಗದು. ಬಾಟ್ಲಿ ಕೊಡಮ್ಮ. ನನ್ನ ಮಗನೇ 5 ರೂಪಾಯಿ ಕೊಟ್ಟು ಬೋರ್ಡ್ ಸರಿಯಾಗಿ ಬರ್ಸಿದ್ದೀನಿ, ಕಣ್ಬಿಟ್ಟು ನೋಡು. ನೀನ್ ಕಣ್ಬಿಟ್ಟು ನೋಡು. ಇವತ್ತು ಸಾಲ ನಾಳೆ ನಗದು ನೋಡು. ನನ್ನ ಮಗನೇ ನಿನಗೆ ಮರ್ಯಾದೆಯಿಂದ ಹೇಳಿದ್ರೆ ಕೇಳಲ್ಲ, ನಾಳೆ ಬಿಟ್ಟ ಅಂದ್ರೆ ರಸ್ತೆ. ಪುಟ್ಟ ಇದು ಕೈಯಲ್ಲ, ಕಾಲು ಅಂತ ತಿಳ್ಕೊಳ್ಳಮ್ಮ. ಒಂದ್ ಬಾಟ್ಲ್ ಕೊಟ್ಬಿಡು, ಒಂದ್ ಬಾಟ್ಲು ನಾಳೆ ದುಡ್ಡು ಕೊಟ್ಬಿಡಿ. ನೀನು ಮರ್ಯಾದೆಯಿಂದ ಹೇಳಿದ್ರೆ ಕೇಳೋ ಮಗ ಅಲ್ಲ. ನಿನಗೆ ನನ್ನ ವರ್ಷ ತೋರ್ಸಿದ್ರೆ ದಾರಿಗೆ ಬರ್ತೀಯ. ಮನೇಲಿರೋ ಪಾತ್ರೆ ಪರದೆ ಮಾರಿ ಎಲ್ಲ ನಿನ್ಗೆ ದುಡ್ಡು ಕೊಟ್ಟು
ಇವನಲ್ಲ, ಇವಳು ಲಾರಿನಲ್ಲಿ ಅಕ್ಕಿ ಕದ್ದಿತಾ ಇದ್ಲು. ಅವಳ ಕೈನಲ್ಲಿ ನೋಡಿದ್ರ ಸಕ್ಕರೆ ಗುತ್ತಿ, ಅದ್ರ ಸೈಜ್ ನೋಡ್ದ, ಅದರಿಂದ ಮೂಟೆ ಚುಚ್ಚಿ ಚುಚ್ಚಿ ಎಳಿತಾ ಇದ್ಲು ಅಕ್ಕಿನ. ಏನೇ ಇದ್ ಮಾಮೂಲು. ಹೋಗ್ರಮ್ಮ ಹೋಗ್ರಿ, ಹೋಗ್ ಕೆಲ್ಸ ನೋಡಗ್ರಿ. ಇದ್ ಯಾವಾಗ್ಲೂ ಇದ್ದಿದ್ದೆ. ಮಾಮೂಲಿನ ನಿಂದು? ಕರಿ ನಾನಾದ್ರು ಎಲ್ಲ ಕೆಂಪಿ. ನಿನ್ನ ಬಗ್ಗೆ ಇದೆಯಾ? ಏನ್ ಬಂದಿತ್ತು ರೋಗ? ಒಳ್ಳೆ ಹೆಣ ಬಿದ್ದಂಗ ಬಿದ್ದಿದ್ಯಲ್ಲ. ಎಣ್ಣದ ವಾಸನೆಗೆ ನೊಣ ಮುತ್ಕೊಳ್ಳುತ್ತೆ ಅಂತ ಮೈ ತುಂಬಾ ಮುಸ್ಕ್ ಹಾಕೊಂಡ್ ಮಲಗಿದ್ದೆ. ಸತ್ತೋದೆ ಅಂತ ಕೇಳ್ಕೊಂಡ್ಬಿಟ್ಯಾ? ಓ ನನ್ ಕರ್ಮ ನನ್ ಕರ್ಮ ನನ್ ಕರ್ಮ. ಯಾಕೆ ತಲೆ ಚಚ್ಕೊಳ್ತೀಯ? ಇನ್ನೇನ್ ಮಾಡ್ಬೇಕು? ನಿನ್ ಹಾಳು ಹೊಟ್ಟೆ ಹೆಂಡದಿಂದ ತುಂಬಿಸೋಕೋಸ್ಕರ ಕಳ್ತನ ಮಾಡಿ ಸಿಕ್ಕಾಕೊಂಡು ಇವತ್ತೊಬ್ಬ ನನ್ ಮೈ ಮೇಲಿನ ಬಟ್ಟೆನೆ ಕಿತ್ಕೊಂಡು ಹೋದ. ನಾಳೆ ಯಾವನಾದ್ರೂ ನನ್ ಮೈ ಮೇಲ್ ಕೈ ಹಾಕಿದ್ರೆ ಮೈನೇ ಕೊಟ್ಬಿಡುತ್ತೀಯ. ಪಾಪದ ಕೆಲ್ಸ ನನ್ ಮಾಡ್ತೀನ, ಮಾಡಿದ್ರೆ ಬದುಕಿರ್ತೀನ. ಗೊರ್ಕೆ ಹೊಡಿತೀಯಲ್ಲ ಗೊರ್ಕೆ ನಿನ್ನ. ಕರ್ಮ ನೀನ್ ಹೇಳೋದು ಒಂದೇ, ಆ ಎಮ್ಮೆ ಕೋಳಿನ್ ಹೇಳೋದು ಒಂದೇ. ಓಟಲ್ಲ ಏ ಗೌರಿ, ಹೊಟ್ಟೆ ಹಸಿತಾ ಇದೆ, ತಿನ್ನಕ್ಕೆ ಏನಾರು ಕೊಡೆ. ತಗೊಳ್ಳಿ ಭಟ್ರೆ ಈರುಳ್ಳಿ. ಈರುಳ್ಳಿ ಬೇಡ ಮಾರಾಯರೆ, ಸ್ಟಾಕ್ ಉಂಟು. ತಗೊಳ್ಳಿ ಭಟ್ರೆ ಈರುಳ್ಳಿ. ಈರುಳ್ಳಿ ಬೇಡ ಮಾರಾಯರೆ, ಸ್ಟಾಕ್ ಉಂಟು. ಅಯ್ಯೋ ತಂದ್ಬಿಟ್ಟಿದ್ದೀನಿ. ಎಂತದು ಮಾರಾಯ್ತಿ ನೀನು? ನೆನ್ನೆನೂ ಈರುಳ್ಳಿ ತರುವುದು, ಇವತ್ತು ಈರುಳ್ಳಿ ತರುವುದಾ? ಎಲ್ಲ ಹೆಣ್ಣೆ, ನಿನ್ನ ಹಳೆ ಕಸ ಬಿಡ್ಲಿಲ್ವಲ್ಲ ನೀನು, ಮತ್ತೆ ನನ್ ಲಾರಿಗೆ ಕೈ ಹಾಕೋಕ್ ಬಂದಿದ್ಯಲ್ಲ, ಎಷ್ಟು ಧೈರ್ಯ ನಿನಗೆ? ಅಯ್ಯೋ ನಿನ್ನ, ಇಷ್ಟೇನ ನಿನ್ ಬುದ್ಧಿ? ನಾನು ಏನ್ ಮಾಡ್ತಿದ್ದೀನಿ ಅಂತ ಗೊತ್ತಾಗ್ಲಿಲ್ವಾ? ಏನ್ ಮಾಡ್ತಿದ್ದೆ? ನಿನ್ನನ್ನೇ ಹುಡುಕ್ತಾ ಇದ್ದೆ, ಎಲ್ಲಿದ್ಯೋ ಅಂತ. ಏನ್ ಮೂಟೆ ಒಳಗ್ ನೋಡ್ತೀಯಾ? ಸಿಕ್ತಾ? ಅದ್ ಸರಿಪ, ನಿನ್ ಮೈ ಹೇಗಿದೆ ಈಗ? ಮುಂದೆ 4 ಜನರ ಜೊತೆ ಗುದ್ದಾಡಿದ್ಯಲ್ಲ, ನಿನ್ ಮೈ ಕೈ ನೋವು ಹೇಗಿದೆ, ಆರೋಗ್ಯ ಹೇಗಿದೆ ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದೆ. ನನ್ನ ಆರೋಗ್ಯ ವಿಚಾರಿಸ್ಕೊಂಡು ಹೋಗೋದಕ್ಕೆ ಬಂದ್ಯಾ? ನೀನು ಬಂದವಳು ನನ್ನ ವಿಚಾರಿಸ್ಬೇಕು ಹೊರತು ಅಲ್ಲಿ ಮೂಟೆ ನಾನು ವಿಚಾರಿಸ್ತಾ ಇದ್ದೆ. ಏನು ಸಕ್ಕರೆ ಗುತ್ತಿ ತಗೊಂಡು ಮೂಟೆಗೆ ಇಂಜೆಕ್ಷನ್ ಕೊಡ್ತಾ ಇದ್ದೀಯಾ? ನಾನು ಮೂಟೆನ ವಿಚಾರಿಸಿದ್ರೆ ತಾನೆ ನೀನ್ ನನ್ನನ್ನು ವಿಚಾರಿಸ್ತೀಯ, ಅದಕ್ಕೆ. ಅಲ್ಲ, ಈ ದರಿದ್ರ ಕಸಬ್ ಮಾಡೋದಕ್ಕಿಂತ ಮೈ ಕೈ ಮುರಿದು ಕೂಲಿ ನಾಲಿ ಮಾಡಿ ಬದುಕಬಾರ್ದು? ನನಗೂ ಮೈ ಮುರಿದು ಕೆಲಸ ಮಾಡ್ಬೇಕು ಅಂತಾನೆ ಆಸೆ. ಏನ್ ಮಾಡೋದು? ಎಲ್ಲಿ ಹೋದ್ರು ನನ್ ಮೈನೇ ನೋಡ್ತಾರೆ. ಮೈ ನೋಡೋದಲ್ಲ, ನೀನ್ ಹೀಗೆ ಕಳ್ತನ ಮಾಡ್ತಾ ಇರು, ನಾಳೆ ಯಾರಾದ್ರೂ ನಿನ್ನ ಸ್ವಂಟ ಮುರಿತಾರೆ. ಲಕ್ಷಣವಾಗಿ ಏನಾದ್ರು ಮದುವೆ ಮಾಡ್ಕೊಂಡು 4-5 ಮಕ್ಳು ಎತ್ಕೊಂಡು ಸುಖವಾಗಿರ್ಬಾರ್ದು? 4-5 ಎಷ್ಟು? 9 ಮಕ್ಳ ನನಗೆ? ಬೇಡ, 2 ಸಾಕು ಅಂತೀಯ? ಸಾಕು. ಆದ್ರೆ ನನ್ನ ಮದ್ವೆ ಯಾರು ಮಾಡ್ಕೋತಾರೆ? ನಾನ್ ಮಾಡ್ಕೊಡ್ಲಾ? ನೀನಾ? ನನ್ನನ್ನ? ಹೋಗಪ್ಪ. ಮಾಮೂಲಿ ಕಸಬು ಹೊರಟು ಬಿಟ್ಯಾ? ಸದಾಶಿವನ್ಗೆ ಅದೇ ಧ್ಯಾನ ಅಂತ ನಿಮ್ಗೆ ಯಾವಾಗ್ಲೂ ಅದೇ ಯೋಚನೆ. ಏನ್ ಮಾಡ್ತಾ ಇದ್ದೀರಾ? ಹಾಲು ಕುಡಿತಾ ಇದ್ದೀವಿ. ಬರೀ ಹಾಲಲ್ಲ, ಬಾದಾಮಿ ಹಾಲು. ಬಾದಾಮಿ ಹಾಲು ನೀನೊಂದ್ ಲೋಟ ಲಗಾಯಿಸ್ತೀಯ? ಹಾಲು ಕೊಟ್ರೆ ಯಾರು ಬೇಡ ಅಂತಾರೆ. ಸರಿ ತಗವಾ, ಕುಡಿ. ಅಲ್ಲ ಕಣ್ಕಳ್ಳಣ್ಣ, ಅವನಿಗೆ ರಾಮ್ ರಸ ಅಂತ ಗೊತ್ತಿಲ್ಲದೆ 3 ಲೋಟ ಕುಡ್ಬಿಟ್ಟವನಲ್ಲ, ಅವನ್ ಗತಿ ಹೆಂಗ? ಎಲ್ಲ ಶ್ರೀರಾಮ ನೋಡ್ಕತನ ಬಿಡು ಮಗ. ಹಂಗ ಬಿಡಿ ಹೆಜ್ಜೆ ಇಡ್ತೀಯ ಇಲ್ಲಿ? ಕಳ್ತನ ಮಾಡಿ ಓಡ್ತೀಯ ಮೈಲ್ಗಟ್ಲೆ?
ನಾನ್ ಕಳ್ತನ ಮಾಡ್ತಿದ್ದಾಗ ನನ್ ಯಾರು ಹಿಡಿಲಿಲ್ಲ. ಈಗ ಏನು ಮಾಡ್ದೆ ಕಲಾಮಂದಿರದಲ್ಲಿ ಕೆಲಸ ಮಾಡ್ಕೊಂಡು ಮರ್ಯಾದೆಯಾಗಿ ಬದುಕ್ತಿರೋವಾಗ ನನ್ ಯಾಕೆ ಇಲ್ಲಿ ಕೂಡಾಕ್ತೀರಿ? ಮರ್ವಾದೆ ಬೇರೆ ಕೇಳಿ ನಿನ್ಗೆ. ಸುಮ್ನೆ ದೊಡ್ಡ ದೊಡ್ಡ ಪದಗಳು ಉಪಯೋಗಿಸ್ಬಿಟ್ಟು ನಮ್ಮ ಮರ್ವಾದೆ ತೆಗಿಬೇಡ ನೀನು. ನೋಡ ನೀನ್ ಮಾಡಿರೋ ತಪ್ಪಿಗೆ ಲಾಕಪ್ಗಲ್ಲ ಗಲ್ಲಿಗೆ ಹಾಕ್ಬೇಕು. ನಿನ್ನ ಗಲ್ಲಿ ಬಿದ್ದು ಓಡಾಡ್ತೀಯಾ? ಚೀನ್ ಕೂರ್ಲಿದೆ ತೆಗಿಯೋ ಪಾಗಲ್ನ. ದಫೆದಾರಣ್ಣ, ಏಯ್ ದಫೇದಾರ್ ಅಂತೀಯ ನನ್ನ? ನಿಮ್ಮಂತಾವ್ ನಿಡ್ಕೊಂಬಂದ್ ಒಳಗಾಕಿದ್ದಕ್ಕೆ ನಾನು ಪ್ರಮೋಷನ್ ಕೊಟ್ಟವ್ರೆ. ನೋಡಿ ಇಲ್ಲಿ 2 ನಕ್ಷತ್ರಗಳು. ಅಪ್ಪ, ಏಯ್ ನಿಮ್ಮ ಅಪ್ಪ ಇದ್ದಂಗಿದ್ದೀನ ನಾನು? ಮಾವ, ಹಂಗನ್ ಮಾವ, ಹಂಗೆಲ್ಲ ಮಾಡ್ಬೇಡ, ಸುಮ್ಕಿರು. ಜೈಲ್ ಹಾಕೋದ್ ಹಾಕ್ತೀಯಾ? ಗಂಡಸ್ರ ಕಡೆ ಹಾಕ್ಬಾರ್ದ? ಇಲ್ಲಿ ಗಂಡಸ್ರೇ ಬೇರೆ ಕಡೆ, ಹೆಂಗಸ್ರೇ ಬೇರೆ ಕಡೆ. ನಮ್ಮಲ್ಲಿ ರೂಲ್ಸು ಅಂದ್ರೆ ರೂಲ್ಸು. ಅದಲ್ಲ ಕಣಣ್ಣ, ಅದು ತೆಗೆದ್ಬಿಡ್ತೀನಿ ನೋಡು, ತಿರ್ಗಿ ಅಣ್ಣ ಅಂತೀಯ. ಮಾವ, ಮಾವ, ಅಲ್ಲಿ ನಮ್ ಗುರು ಇದ್ದಾನೆ, ನನ್ನ ಒಂದ್ ಜೊತೆಲಿ ಹಾಕ್ಬಿಡು. ನಿಮ್ ಗುರು ಅಲ್ಲೇ, ನೀನ್ ಇಲ್ಲೇ. ಗಂಡಸರು ಹೆಂಗಸರು ಒಟ್ಟಿಗೆ ಹಾಕ್ಬಿಟ್ರೆ ನಿಮ್ಮ ಮಕ್ಕಳಾದ್ರೆ ಅವ್ರನ್ನ ಯಾರು ನೋಡ್ಕೊಳ್ಳೋದು? ನಡೀತಾ ಇಲ್ವಾ? ನೀವು ಬೇರೆ ಬೇರೆ ಇದ್ರೆ ದೇಶ ಉದ್ಧಾರ ಆಗೋದು. ಅಮ್ಮ, ಪೊಲೀಸ್ ಆಫೀಸರು ನನ್ನೇ ಹೊರಗಡೆ ಹಾಕ್ತಿರೋ? ನಾನು ಹೊರಗಡೆ ಬಂದ್ರೆ ಏನ್ ಮಾಡ್ತೀನಿ ಗೊತ್ತಾ? ನೀವು ಹೊರಗಡೆ ಇದ್ಕೊಂಡೆ ಏನು ಮಾಡಕ್ಕಾಗಲಿಲ್ಲ, ಆದ್ರಿಂದ ನೀವು ಒಳಗಡೆ ಇದ್ರೇನೆ ಚಂದ. ವಿಶ್ರಾಂತಿ ತಗೊಂಬರಿ. ಏಯ್ ನನ್ಗ್ಯಾಕೋ ನಮಸ್ಕಾರ ಹೊಡಿತೀರಾ? ಹೋಗ್ರ ಇಡೀ ಹೋಗ್ರ ಅವನ್ನ.